ವಾಸ್ತು ಪುರುಷನ ಸೊಂಟದ ಮೇಲ್ಭಾಗ ಸೆನ್ಸಿಟಿವ್ ಪಾಯಿಂಟ್ಸ್ ಡಿಸ್ಟರ್ಬ್ ಆಗದಿರುವಂತಹ ಜಾಗಗಳಲ್ಲಿ ಗಳನ್ನ ಮಾಡ್ಕೊಳ್ಳೋದ್ರಿಂದ ಆ ಮನೆ ತುಂಬಾ ಅಭಿವೃದ್ಧಿ ಆಗುತ್ತೆ. ಸ್ಟೇರ್ ಕೇಸ್ ಯಾವಾಗ್ಲೂ ಕೂಡ ಸಮಸಂಖ್ಯೆಗಿಂತ ಬೆಸ ಸಂಖ್ಯೆಯಲ್ಲಿ ಇರಬೇಕು. ಇಲ್ಲೇ ಒಂದು ಸ್ಟೇರ್ ಕೇಸ್ ಮಾಡಿದ್ರೆ ಅಥವಾ ಇಲ್ಲಿ ಲಿಫ್ಟ್ ಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಹಳ್ಳ ಮಾಡಬೇಡಿ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ಮಹ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧುದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ವಾಸ್ತು ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಎಲ್ಲ ವೀಕ್ಷಕ ಬಂಧುಗಳಿಗೆ, ಪ್ರೇಮಿಗಳಿಗೆ ವಿಶೇಷ ಶುಭಾಶಯಗಳು, ಅಭಿನಂದನೆಗಳನ್ನು ನಾನು ತಿಳಿಸ್ತೇನೆ. ಯಾಕಂದರೆ ದಿನಾ ಮೆಸೇಜ್ ಬರ್ತಾ ಇದೆ, ತುಂಬ ಫೋನ್ಸ್ಗಳು ಬರ್ತಾ ಇದೆ. ಗುರುಗಳೇ ನಮಗೆ ತುಂಬ ಸಹಾಯ ಆಗ್ತಾ ಇದೆ. ಯಾಕಂದರೆ ನೋಡಿ, ನಾನೊಂದು ಲಿಮಿಟೆಡ್ ವ್ಯಕ್ತಿ. ಒಬ್ಬ ವ್ಯಕ್ತಿ ಎಷ್ಟು ಮಾಡೋಕ್ಕೆ ಸಾಧ್ಯ? ಹಬ್ಬಬ್ಬ ಅಂದರೆ ನಾನೊಂದು 100 ಕಿಲೋಮೀಟರ್ ಒಳಗಡೆ ಕನ್ಸಲ್ಟೇಷನ್ ಮಾಡ್ಬೋದು. ಬಟ್ ಕರ್ನಾಟಕದಾದ್ಯಂತ ಹೋಗಿ ನಾನು ಕನ್ಸಲ್ಟೇಷನ್ ಮಾಡೋಕ್ಕಾಗಲ್ಲ. ಅದರಿಂದ ಎಲ್ಲ ಪ್ರಾಂತ್ಯದಲ್ಲಿರುವಂಥವ್ರಿಗೂ ಕೂಡ ಅವರು ಸರಿಯಾದ ಕ್ರಮದಲ್ಲಿ ಗೃಹ ನಿರ್ಮಾಣ ಮಾಡಲಿಕ್ಕೆ ಒಂದು ಸಹಾಯ ಮಾಡುವಂತಹ ಉದ್ದೇಶದಿಂದನೇ ಈ ವಾಸ್ತು ವಿಜ್ಞಾನ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಈ ಕಾರ್ಯಕ್ರಮದಿಂದ ನಿಮಗೆ ಅನುಕೂಲ ಆಗ್ತಾ ಇದೆ ಅಂದರೆ ಅದಕ್ಕಿಂತ ದೊಡ್ಡ ಸಂಪಾದನೆ ಪ್ರಪಂಚದಲ್ಲಿಲ್ಲ ಅಂತ ಭಾವಿಸ್ತೇನೆ. ಧನ್ಯವಾದಗಳು. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ಸ್ಟೇರ್ ಕೇಸ್ ಬಗ್ಗೆ ಮಾತಾಡೋಣ. ನೋಡಿ, ಸ್ಟೇರ್ ಕೇಸ್ ಯಾವಾಗಲೂ ಕೂಡ ಸಮಸಂಖ್ಯೆಯಲ್ಲಿ ಇರಬಾರ್ದು, ಬೆಸ ಸಂಖ್ಯೆಯಲ್ಲಿ ಇರಬೇಕು ಅಂತ ನಾವು ಹೇಳ್ತೀವಿ. ಎದುರ್ಕೊಬಿಡ್ತೀವಿ. ಏನು ಅಯ್ಯಯ್ಯೋ ಲಾಭ ಅಂತೆ ನಷ್ಟ ಅಂತೆ, ಲಾಭ ಅಂತೆ ನಷ್ಟ ಅಂತೆ. ಸುಮ್ಮನೆ ಹೇಳೋದಷ್ಟೇ ನಾವು ಅದನ್ನು. ಯಾವ ಲಾಭನೂ ಇಲ್ಲ, ಯಾವ ನಷ್ಟನೂ ಇಲ್ಲ. ಅದರಿಂದ ಸ್ಟೇರ್ ಕೇಸ್ ಯಾವಾಗಲೂ ಕೂಡ ಸಮಸಂಖ್ಯೆಗಿಂತ ಬೆಸ ಸಂಖ್ಯೆಯಲ್ಲಿ ಇರಬೇಕು. ಅಂದರೆ ಯಾವುದೇ ಸ್ಟೇರ್ ಕೇಸ್ಗಳನ್ನು ನೀವು ಬೆಸ ಸಂಖ್ಯೆಯಲ್ಲಿ ಮಾಡಿದಾಗ ಆ ಸ್ಟೇರ್ ಕೇಸ್ ಅಂದರೆ ಆ ಮೆಟ್ಟಿಲುಗಳ ಎತ್ತರ 6 ಇಂಚು ಅಥವಾ 6 ಇಂಚ್ಗಿಂತ ಸ್ವಲ್ಪ ಕಡಿಮೆ ಬರುತ್ತೆ. ಆಗ ನಾವೇನು ಮಾಡ್ತೀವಿ? ಪ್ರೆಷರ್ ಮಾಡಿ ಹತ್ತಲ್ಲ. ಯಾವಾಗ ನಾವು ಪ್ರೆಷರ್ ಮಾಡಿ ಹತ್ತೋದಿಲ್ವೋ ಹಾಗೆ ನಮ್ಗೆ ಯಾವುದೇ ಒತ್ತಡ ಬರೋದಿಲ್ಲ, ಏದುಸಿರು ಬರೋದಿಲ್ಲ, ಜೊತೆಗೆ ಬ್ಯಾಕ್ ಪೈನು, ಮಂಡಿಟ್ ನೋವು ಬರೋದಿಲ್ಲ. ಯಾವಾಗ ನಾವು ಸಮಸಂಖ್ಯೆಯಲ್ಲಿ ಇಡ್ತೀವೋ 6 ಇಂಚ್ಗಿಂತ ಎತ್ತರ ಬಂದ್ಬಿಡುತ್ತೆ. ಆಗ ನಾವು ಪ್ರೆಷರ್ ಮಾಡತ್ತಿರ್ತೀವಿ. ಯಾವಾಗ ನಾವು ಪ್ರೆಷರ್ ಮಾಡತ್ತಿರ್ತೀವೋ ನಮಗೆ ಆಯಾಸ ಜಾಸ್ತಿ ಆಗುತ್ತೆ, ಉಸಿರಾಟ ಜಾಸ್ತಿ ಆಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ. ಲಾಂಗ್ ಟರ್ಮಲ್ಲಿ ಬ್ಯಾಕ್ ಪೈನು, ಮಂಡಿ ನೋವು ಬರುವಂಥ ಸಾಧ್ಯತೆಗಳಿರ್ತದೆ. ಆರೋಗ್ಯವಂತರಾಗಿರುವಂಥದ್ದು ಲಾಭ. ಆರೋಗ್ಯ ಕೆಟ್ಟರೆ ಡಾಕ್ಟ್ರಿಗೆ ತೋರಿಸ್ಬೇಕು, ಹೆಲ್ತಿ ಆಗಿರೋದಿಲ್ಲ, ಇದೇ ನಷ್ಟ. ಇದೇ ಕಾನ್ಸೆಪ್ಟಲ್ಲಿ ಹೇಳಿರುವಂಥದ್ದು. ಇದು ಇಟ್ಕೊಂಡ್ರೆ ದುಡ್ಡು ಬಂದ್ಬಿಡುತ್ತೆ, ಹಿಂಗಿಟ್ರೆ ನಷ್ಟ, ಅದಲ್ಲ ಕಾನ್ಸೆಪ್ಟ್. ಇಟ್ ಇಸ್ ಎ ಸೈನ್ಸ್, ಪ್ಯೂರ್ಲಿ ಸೈನ್ಸ್. ಈಗ 2 ಸ್ಟೆಪ್ ಇಡೋಕ್ಕೂ 2 ಸ್ಟೆಪ್ ಇರೋ ಜಾಗದಲ್ಲಿ 3 ಸ್ಟೆಪ್ ಇಡೋಕ್ಕೂ ವ್ಯತ್ಯಾಸ ಇರ್ತದೆ. ಅಂದರೆ ಎತ್ತರ ಪ್ರಮಾಣ ಕಡಿಮೆ ಆಗುತ್ತೆ, ಅದರಿಂದ ನಾವು ಹೆಲ್ತಿ ಆಗಿರ್ತೀವಿ. ಮತ್ತು ಯಾವಾಗ ನಾವು ಲೆಫ್ಟಿಗೆ ಹತ್ತುತ್ತೀವೋ, ನಾವು ಹತ್ತುವಂಥ ಸಂದರ್ಭದಲ್ಲಿ ಎಡಭಾಗದಲ್ಲಿ ಹಾರ್ಟ್ ಇರುತ್ತೆ ಮತ್ತು ಅದು ಯಾವಾಗಲೂ ಹಾರ್ಟ್ ಪಂಪ್ ಮಾಡ್ತಿರುತ್ತೆ. ನಾವು ಪ್ರೆಷರಲ್ಲಿ ಹತ್ತುವಂಥ ಸಂದರ್ಭದಲ್ಲಿ ಆ ಒತ್ತಡ ಅಥವಾ ಏದುಸಿರು ಅಂತ ಏನು ಕರಿತೀವಿ, ಲೆಫ್ಟ್ಗೆ ಹತ್ತುವಂಥ ಸಂದರ್ಭದಲ್ಲಿ ಲಾಂಗ್ ಟರ್ಮಲ್ಲಿ ಪ್ರೆಷರ್ ಜಾಸ್ತಿ ಆಗುವಂಥದ್ದು, ಹೆಲ್ತ್ ಪ್ರಾಬ್ಲಮ್ ಆಗುವಂಥದ್ದು, ಹಾರ್ಟ್ ಇಶ್ಯೂಸ್ ಬರುವಂಥ ಸಾಧ್ಯತೆಗಳಿರ್ತದೆ. ಅದಕ್ಕಾಗಿ ನಾವು ಹತ್ತುವಂಥ ಸಂದರ್ಭದಲ್ಲಿ ಕ್ಲಾಕ್ ವೈಸ್ ಹತ್ತಬೇಕು, ಆ್ಯಂಟಿ ಕ್ಲಾಕ್ ವೈಸ್ ಹತ್ತಬಾರ್ದು. ಮತ್ತು ಪ್ರತಿಯೊಂದು ದಿಕ್ಕಿಗೂ ಕೂಡ ಅದರದೇ ಆದ ಒಂದು ಎನರ್ಜಿ ಅಂತ ಇರ್ತದೆ. ಯಾವ ಜಾಗದಲ್ಲಿ ನಾವು ಅಪೋಸಿಟ್ ಆಗಿ ಸ್ಟೇರ್ ಕೇಸ್ಗಳನ್ನು ಮಾಡ್ತೀವೋ ಆ ಏರಿಯಾ ನಮಗೆ ಬ್ಲಾಕ್ ಆಗುತ್ತೆ. ಯಾವ ಏರಿಯಾಕ್ಕೆ ಗಾಳಿ ಬೆಳಕು ಹೋಗೋದಿಲ್ವೋ ಆ ಏರಿಯಾ ಬ್ಲಾಕ್ ಆಗುತ್ತೆ. ಆ ವಿಚಾರದಲ್ಲಿ ನಮಗೆ ಸಮಸ್ಯೆಗಳು ಬರುತ್ತೆ. ನೋಡಿ, ಒಂದು ಸ್ಟೇರ್ ಕೇಸ್ ಅಥವಾ ಲಿಫ್ಟ್ ಅಂತ ಏನು ಕರಿತೀವಲ್ಲ, ಅದನ್ನು ಮಾಡಲಿಕ್ಕೆ ಒಂದು ಸಿಂಪಲ್ ಥಿಯರಿ ಹೇಳ್ಕೊಟ್ಬಿಡ್ತೀನಿ ನಿಮಗೆ. ಇದನ್ನು ಈಶಾನ್ಯ ಅಂತ ಇಟ್ಕೊಳ್ಳೋಣ. ಇದು ಆಗ್ನೇಯ, ಇದು ನೈಋತ್ಯ, ಇದು ವಾಯುವ್ಯ. ನೋಡಿ, ಇದು ಥಿಯರಿ ಏನಂದ್ರೆ, ವಾಸ್ತು ಪುರುಷನ ತಲೆ ಎಲ್ಲಿರುತ್ತೆ, ಕೈ ಹಿಂಗಿರುತ್ತೆ, ಇದು ಹೊಟ್ಟೆ ಭಾಗ, ಇದರ ಕೆಳಗಡೆಯ ವಾಸ್ತು ಪುರುಷ ಈ ರೀತಿಯಾಗಿ ಮಲಗಿರ್ತಾನೆ.
ಅಂದ್ರೆ ವಾಯುವ್ಯದಿಂದ ಆಗ್ನೇಯದ ಮೇಲ್ಭಾಗ ಏನ್ ಕರಿತೀವಿ, ಇದು ವಾಸ್ತು ಪುರುಷನ ಸೊಂಟದ ಮೇಲ್ಭಾಗ. ಈ ವಾಯುವ್ಯದಿಂದ ಆಗ್ನೇಯದ ಕೆಳಭಾಗ ಏನ್ ಬರುತ್ತೆ, ಅದು ಸೊಂಟದ ಕೆಳಭಾಗ. ಸಾಮಾನ್ಯವಾಗಿ ಈ ಲಿಫ್ಟ್ ಅನ್ನ ಅಥವಾ ಸ್ಟೇರ್ ಕೇಸ್ಗಳನ್ನ ನಾವು ಯಾವ ಕಾರಣಕ್ಕೆ ಉಪಯೋಗಿಸ್ತೀವಿ, ಹತ್ಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ಹಾಗಾದ್ರೆ ನಾವು ಇಡೀ ದೇಹದಲ್ಲಿ ಯಾವುದೇ ಒಂದು ಮೆಟ್ಟಿಲು ಹತ್ತಬೇಕು ಅಥವಾ ಲಿಫ್ಟಲ್ಲಿ ಬರಬೇಕು ಅಂದ್ರೆ ನಮ್ಮ ದೇಹದ ಯಾವ ಅಂಗಾಂಗಗಳನ್ನ ಯೂಸ್ ಮಾಡ್ತೀವಿ, ನಮ್ಮ ಕಾಲುಗಳನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಪ್ರೆಷರ್ ಪಾಯಿಂಟ್ಸ್ ಇವೆಲ್ಲ, ಅಂದ್ರೆ ಒತ್ತಡವನ್ನ ತಡೆದುಕೊಳ್ಳುವಂತಹ, ತೂಕವನ್ನ ತಡೆದುಕೊಳ್ಳುವಂತಹ ಜಾಗಗಳಿದು. ಇದು ಹೊಟ್ಟೆಯಿಂದ ಮೇಲ್ಭಾಗ ಸೂಕ್ಷ್ಮ ಜಾಗಗಳು ಅಂತ, ಸೆನ್ಸಿಟಿವ್ ಪಾಯಿಂಟ್ಸ್ ಅಂತ. ಈ ಜಾಗದಲ್ಲಿ ಒತ್ತಡಗಳು ಬರಬಾರದು. ಈ ಸಂದರ್ಭದಲ್ಲಿ ನಾನು ಸ್ಟೇರ್ ಕೇಸ್ ಅನ್ನ ಅಥವಾ ಮೆಟ್ಟಿಲುಗಳನ್ನ ವಾಯುವ್ಯದಿಂದ ಆಗ್ನೇಯದ ಒಳಭಾಗದಲ್ಲಿ ಇಷ್ಟು ಜಾಗದಲ್ಲಿ ಸ್ಟೇರ್ ಕೇಸ್ ಅನ್ನ ನಾನು ಮಾಡೋದ್ರಿಂದ ಪ್ರೆಷರ್ ಪಾಯಿಂಟ್ ಕೆಳಗಡೆ ಬರುತ್ತೆ, ಸೆನ್ಸಿಟಿವ್ ಪಾಯಿಂಟ್ ಮೇಲೆ ಒತ್ತಡ ಬೀಳೋದಿಲ್ಲ. ಆಗ ಮನೆ ಹೆಲ್ತಿ ಆಗಿರುತ್ತೆ. ಆದ್ರೆ ಅಲ್ಲಿ ಬರುವಂತ ಸಂದರ್ಭದಲ್ಲಿ ಸ್ಟೇರ್ ಕೇಸ್ ಹೇಗಿರ್ಬೇಕು, ಕ್ಲಾಕ್ ವೈಸ್ ಇರಬೇಕು. ಜೊತೆಗೆ ಈ ಜಾಗಗಳಲ್ಲಿ ನೀವು ಎಲ್ಲೇ ಒಂದು ಸ್ಟೇರ್ ಕೇಸ್ ಮಾಡಿದ್ರೆ ಅಥವಾ ಇಲ್ಲಿ ಲಿಫ್ಟ್ಗಳನ್ನ ಮಾಡಿದಂತ ಸಂದರ್ಭದಲ್ಲಿ ನಾನ್ ನಿಮಗೆ ಪರ್ಸನಲ್ ಸಜೆಷನ್ ಏನಂದ್ರೆ, ಹಳ್ಳ ಮಾಡಬೇಡಿ. ಆದಷ್ಟು ಹೈಡ್ರಾಲಿಕ್ ಅಂದ್ರೆ ಫ್ಲೋರ್ ಲೆವೆಲ್ ಇಂದ ಮೇಲಕ್ಕೆ ಹೋಗೋ ತರ. ಇವಾಗೆಲ್ಲ ತುಂಬಾ ಟೆಕ್ನಾಲಜಿ ಸ್ಟ್ರಾಂಗ್ ಇದೆ. ಮೇಲ್ಗಡೆ ಸ್ವಲ್ಪ ಹೈಟ್ ಮಾಡಿ ಮೇಲ್ಗಡೆ ಆ ಮಿಷಿನರಿನೆಲ್ಲ ಇಡ್ತಾರೆ. ಆದಷ್ಟು ನೀವೇನ್ ಮಾಡ್ಬೇಕು ಅಂದ್ರೆ ಹೈಡ್ರಾಲಿಕ್ ಅಂದ್ರೆ ಹಳ್ಳ ಮಾಡದೆ ಉಪಯೋಗಿಸುವಂತಹ ಲಿಫ್ಟ್ಗಳನ್ನ ಯಾವ ಜಾಗದಲ್ಲಿ ಹಾಕ್ಬೇಕು, ವಾಯುವ್ಯ ಮತ್ತೆ ಪಶ್ಚಿಮ, ಇವೆಲ್ಲ ಬೆಸ್ಟ್ ಪ್ಲೇಸ್ ನಿಮಗೆ. ಇಲ್ಲೂ ಕೂಡ ವಾಯುವ್ಯದಲ್ಲಿ ಮಾಡ್ಕೋಬಹುದು, ಇವೆಲ್ಲ ಬೆಸ್ಟ್. ಪಶ್ಚಿಮ ಆಪ್ಷನಲ್ಲಿ ನಿಮಗೆ ದಕ್ಷಿಣ ಆಗ್ನೇಯ ಮಧ್ಯದಲ್ಲಿ, ದಕ್ಷಿಣ ನೈಋತ್ಯ ಮಧ್ಯಭಾಗದಲ್ಲಿ, ಇವೆಲ್ಲ ಲಿಫ್ಟ್ ಪ್ಲೇಸ್ಗಳಿಗೆ ತುಂಬಾ ಒಳ್ಳೇದು. ಅಥವಾ ನೋಡಿ, ತೊಡೆಯ ಭಾಗ ಈ ಜಾಗ ಅಂತ ಕರಿತೀವಿ, ಅಥವಾ ಈ ಜಾಗ ಅಂತ ಕರಿತೀವಿ. ಮರ್ಮಾಂಗ ಜಾಗಕ್ಕೆ ಬರಬಾರ್ದು, ಬ್ರಹ್ಮಸ್ಥಾನಕ್ಕೆ ಬರಬಾರ್ದು. ಇದನ್ನ ಅವಾಯ್ಡ್ ಮಾಡಿ 9x9 ಗ್ರಿಡ್ ಅನ್ನ ನಾವು ಹಾಕೊಂಡು ಮರ್ಮಸ್ಥಾನಗಳು ಡ್ಯಾಮೇಜ್ ಆಗದೆ ಇರುವಂತಹ ಸಂದರ್ಭದಲ್ಲಿ, ಸೆನ್ಸಿಟಿವ್ ಪಾಯಿಂಟ್ಸ್ ಡಿಸ್ಟರ್ಬ್ ಆಗದಿರುವಂತಹ ಜಾಗಗಳಲ್ಲಿ ನಾವು ಸ್ಟೇರ್ ಕೇಸ್ಗಳನ್ನ ಅಥವಾ ಲಿಫ್ಟ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಆ ಮನೆ ತುಂಬಾ ಅಭಿವೃದ್ಧಿ ಆಗುತ್ತೆ. ಯಾವಾಗಲೂ ಶಾಸ್ತ್ರ ಸಮ್ಮತದಿಂದ, ಅದರ ಜೊತೆಗೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಕೂಡ ನಾವು ಮನೆಗಳನ್ನ ಕಟ್ಟುವಂಥದ್ದು ತುಂಬಾ ಶ್ರೇಷ್ಠಕರ. ಅದರ ಜೊತೆಗೆ ಆದಷ್ಟು ವೆಂಟಿಲೇಷನ್ ಸ್ಪೇಸ್ ಅನ್ನ ಬಿಡಿ. ಹಾಗಾದ್ರೆ ನೋಡಿ, ಈ ಜಾಗ ಏನಿದೆ ವಾಸ್ತು ಪುರುಷನ ಈ ಜಾಗ ಬಿಲ್ಟಪ್ ಏರಿಯಾ ಅಂತ ಕರಿತೀವಿ. ಈ ಬಿಲ್ಟಪ್ ಏರಿಯಾ ಆಚೆಗೆ ಅಂದ್ರೆ ಈ ದೇಹದ ಹೊರಭಾಗದಲ್ಲಿ ನಾವು ಸ್ಟೇರ್ ಕೇಸ್ ಎಲ್ಲಿ ಇಡಬೇಕು ಅಂದ್ರೆ ಎಲ್ಲ ಕಾರ್ನರಲ್ಲೂ ಇಲ್ಲಿ ಇಡ್ಬೋದು, ಎಲ್ಲಾ ಕಡೆನೂ ಇಡ್ಬೋದು ಅಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ಬೆಸ್ಟ್ ಥಿಂಗ್ ಏನಂದ್ರೆ, ನನ್ನ ಮನೆಗೆ ಕಾಸ್ಮಿಕ್ ಎನರ್ಜಿ ಬರುವಂತಹ ಜಾಗ ಮತ್ತೆ ಮ್ಯಾಗ್ನೆಟಿಕ್ ಎನರ್ಜಿ ಬರುವ ಜಾಗ, ಸೋಲಾರ್ ಎನರ್ಜಿ ಬರುವಂತಹ ಜಾಗಗಳನ್ನ ಡಿಸ್ಟರ್ಬ್ ಮಾಡದೆ ನಾವು ಸ್ಟೇರ್ ಕೇಸ್ಗಳನ್ನ ಇಟ್ಕೊಳ್ಳುವಂಥದ್ದು, ಲಿಫ್ಟ್ಗಳನ್ನ ಇಟ್ಕೊಳ್ಳುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತದೆ. ಈ ರೀತಿಯಾಗಿ ನೀವು ಗೃಹ ನಿರ್ಮಾಣ ಮಾಡಿದ್ದೇ ಆದ್ರೆ ಆ ಮನೆಗೆ ಹೋದ್ಮೇಲೆ ಅತ್ಯಂತ ಅಭಿವೃದ್ಧಿಯನ್ನ ಕಾಣ್ತೀರಿ ಅಲ್ವಾ. ಅದರಿಂದ ಈ ತರ ಮನೆ ಕಟ್ಟುವಂತ ಸಂದರ್ಭದಲ್ಲಿ ನಾನು ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀನಿ, ಮನೆ ಕಟ್ಟೋದು ಅಂದ್ರೆ ವೆರಿ ಹ್ಯಾಪಿ ಕನ್ಸಲ್ಟೇಷನ್. ಬಂದು ಬೇಸಿಂದ ಗೃಹ ಪ್ರವೇಶದವರೆಗೂ ಅವ್ರ ಜೊತೆಗೆ ಇದು ಕೆಲಸ ಮಾಡ್ಬೋದು. ಕಟ್ಟಿರುವಂತ ಮನೆಗೆ ಯಾರು ನನ್ನನ್ನ ಕನ್ಸಲ್ಟೇಷನ್ ಕರೆದ್ರೆ, ಕಟ್ತಾ ಒಂದು 70% 80% ಆಗ್ಬಿಟ್ಟಿದೆ ಗುರುಗಳೇ ಅಂತೇಳಿ ವಾಸ್ತು ಕನ್ಸಲ್ಟೇಷನ್ಗೆ ನನ್ನನ್ನ ಕರೆದ್ರೆ, ನಾನು ಎಷ್ಟು ನೋವಿಂದ ಹೋಗ್ತೀನಿ, ಎಷ್ಟು ಬೇಸರದಿಂದ ಹೋಗ್ತೀನಿ ಅಂತಂದ್ರೆ, ದೇವರಲ್ಲಿ ಕೇಳ್ಕೊತೀನಿ, ಭಗವಂತ ವಾಸ್ತು ಪುರುಷ ಮಲೆಮಹದೇಶ್ವರ ಆ ಮನೆಗಳಲ್ಲಿ ತಪ್ಪುಗಳು ಜಾಸ್ತಿ ಇಲ್ಲದೆ ಇರುವಂತಹ ರೀತಿಯಲ್ಲಿ ಇರ್ಲಿ ಅಂತ. ಯಾಕಂದ್ರೆ ಆಲ್ರೆಡಿ ಕಟ್ಟಿರೋದನ್ನ ಈ ಕಡೆ ಒಡ್ಸಕ್ಕೂ ಆಗಲ್ಲ, ಈ ಕಡೆ ಪರಿಹಾರ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಇದು ಬಹಳ ಹಿಂಸೆ ಆಗುತ್ತೆ. ಹೋಗ್ಬಿಟ್ಟು ಅಯ್ಯೋ ಇದು ಮಾಡಿರೋದು ನೀವು ಸರಿ ಇಲ್ಲ ಅಂದ ತಕ್ಷಣನೇ ಅವ್ರು ಸೈಕಾಲಜಿಕಲಿ ವೀಕ್ ಆಗ್ಬಿಡ್ತಾರೆ. ಪಾಪ ಅವ್ರಿಗೆ ಹೇಳಂಗಿಲ್ಲ ಬಿಡಂಗಿಲ್ಲ, ಈ ತರ ಪರಿಸ್ಥಿತಿ ಬರ್ತದೆ. ಅದರಿಂದ ಕಟ್ಟುವಾಗಲೇ ಸರಿಯಾದ ಕ್ರಮದಲ್ಲಿ ನೀವು ಗೃಹ ನಿರ್ಮಾಣವನ್ನ ಮಾಡ್ಕೊಳ್ಳಿ, ಅದು ಅತ್ಯಂತ ಶುಭ ಫಲವನ್ನು ನಿಮಗೆ ನೀಡ್ತದೆ ಅಂತ ಹೇಳ್ತಾ, ನಿಮಗೂ ಕೂಡ ಹೆಚ್ಚಿನ ವಾಸ್ತು ವಿಷಯ ತಿಳ್ಕೋಬೇಕು, ಕನ್ಸಲ್ಟೇಷನ್ ಮಾಡಬೇಕು ಅಂದ್ರೆ ನೇರವಾಗಿ ಭೇಟಿ ಮಾಡಿ. ಆ ಮಲೆಮಹದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ.